ಇವತ್ತಿನ ಮ್ಯಾಚು ಎಲ್ಲರೂ ಅನ್ಕೊತಾ ಇದ್ದಿದ್ದು RCB ಈಸಿಯಾಗಿ ಒನ್ ಸೈಡೆಡ್ ಆಗಿ ಹೊಡೆದಾಕ್ಬಿಡ್ತಾರೆ CSKಗೆ ಅಂತ. ಅದೇ ಆಗಿದ್ದು. ಆದರೆ ಯಾವ ರೀತಿ ಈ ಥರ ಬ್ಲಾಕ್ ಬಸ್ಟರ್ ಭಾನುವಾರದ ರೀತಿಲಿ ಹೊಡೆದಾಕ್ಬಿಡ್ತಾರೆ ಅನ್ನೋದು ಇಷ್ಟು ರೇಂಜಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು. ಬಟ್ ಅಂದರೂ ನಮ್ಗೆ ಎಷ್ಟೇ ಸೂಪರಾಗಿ ಗೆದ್ದರು ಅಂತಂದ್ರೂ ನಮಗೆಲ್ಲ ಖುಷಿನೇ. ಅದ್ರ ಬಗ್ಗೆ ಮಾತಾಡ್ಬಿಡೋಣ, ಕ್ವಿಕ್ಕಾಗಿ ಖುಷಿಲಿ ರಿವ್ಯೂ ಮಾಡೋಣ. ಯಾಕಂದರೆ CSK ಮೇಲೆ ಗೆಲ್ಲೋದು ಅನ್ನೋದು ಒಂಥರ ಬೇರೆ ಥರನೇ ಒಂಥರ ಸಂತೋಷ ಕೊಡುತ್ತೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಏನು ಗುರು ಮ್ಯಾಚ್ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೂಪರ್ ಮ್ಯಾಚು. ಗೆದ್ದಿದ್ದ ರೀತಿ ಗೆದ್ದಿದ್ದ ಡಿಫ್ರೆನ್ಸು, ರನ್ಸ್ ಡಿಫ್ರೆನ್ಸು ಮತ್ತು ಹೊಡೆದಾಕಿದ್ದು ಏನು ಬ್ಲಾಕ್ ಬಸ್ಟರ್ ಭಾನುವಾರ ಅನ್ನೋದಕ್ಕೆ ಸರಿಯಾಗಿ ಒಂದು ನಿದರ್ಶನ ಕೊಟ್ಟರು ನಮ್ಮ RCB ಟೀಮು. ಹೋದ ವಾರ ಆಡಿದ್ದು ಒಂದು ವಾರ ಆಗೋಗ್ಬಿಟ್ಟಿತ್ತಲ್ಲ ಅಂತ ಫಸ್ಟ್ ಶುರು ಮಾಡ್ತಿದ್ದಾಗೆ ಟಾಸ್ ಸೋತ ಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ರನ್ಸೇ ಬರ್ತಾಯಿಲ್ವಲ್ಲಪ್ಪ, ಇದೇನು ಸ್ಲೋ ಆಗ್ತಾಯಿದೆ. ಸಾಲ್ಟ್ ಪಾಪ ಕಷ್ಟಪಟ್ಕೊಂಡು ಎಷ್ಟೇ ಹೊಡೆದ್ರೂ ಆ ಔಟ್ಫೀಲ್ಡ್ ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ. ಹೋದರೆ ಅದು ಹಂಗೆ ಕಚ್ಕೋತಾ ಇದೆ, ಮೂನೂ ಆಗ್ತಾಯಿಲ್ಲ. ಇದೇನು ಹಿಂಗಾಗೋಯ್ತಲ್ಲ ಇದು. ಫಸ್ಟು ಆಲ್ಮೋಸ್ಟ್ 3 ಓವರ್ ಬೌಂಡ್ರೀಸೇ ಇಲ್ಲ, ಇದರ 4 ಇಲ್ಲ 6 ಬರ್ತಾಯಿಲ್ಲ. ಏನಿದು ಹಿಂಗಾಗ್ತಾಯಿದೆ ಅಂತ ನೋಡ್ತಾಯಿದ್ವಿ ಎಲ್ಲರೂ. ಬಟ್ ಅಂದ್ರೂ ನಂಬಿಕೆ ಅಂತೂ ಇತ್ತು, ಯಾಕಂದರೆ ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ಗಳು ಇವರೆಲ್ಲರೂ ಇದ್ದಾರೆ ಅಂತ. ಅದಕ್ಕೆ ತಕ್ಕನಂಗೆ 3ನೇ ಓವರಲ್ಲಿ ಖಲೀಲ್ ಬೌಲಿಂಗಲ್ಲಿ ಕ್ಯಾಚ್ ಬಿಟ್ಟಿದ್ದು ತುಬೆ ಮೇಲಕ್ಕೆ ಹೋಗಿದ್ದು ಈಸಿ. ಅಂದರೆ ತುಂಬ ಈಸಿ ಅಂತಲ್ಲ, ತುಂಬ ಕಷ್ಟದ್ದು ಅಲ್ಲ, ಆ ಲೆವೆಲ್ಗೆ ಈಸಿಯಾಗಿ ಹಿಡಿಯೋವಂಥದ್ದೇ ಕ್ಯಾಚು. ಕೊಹ್ಲಿ ಕ್ಯಾಚ್ ಬಿಟ್ಟ ತಕ್ಷಣ ಅದೊಂಥರ ಏನು ಇವರು CSK ಹೆಂಗೆ ಆಡ್ತಿದ್ದಾರೆ, ಏನು ಪರಿಸ್ಥಿತಿ ಹೋದ ಸೀಸನ್ನಿನ ಅನ್ನೋದು ಅಲ್ಲಿಗೆ ಕಾಣಿಸ್ತಾ ಇತ್ತು. ಒಂಥರ ಇದೇ ಕತೆ ಆಗೋಗ್ಬಿಟ್ಟಿದೆ ಅವ್ರದ್ದು. ಆದರೆ ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಇತ್ತು. ಆ್ಯಕ್ಚುಲಿ ಸರಿಯಾಗಿ ಗಮನಿಸ್ಕೊಂಬಂದರೆ ನೀವು ಫಸ್ಟ್ ಓವರ ಸೆಕೆಂಡ್ ಓವರಲ್ಲ ಕೊಹ್ಲಿ ಆಡಬೇಕಾದ್ರೆ ರನ್ಔಟ್ ಚಾನ್ಸ್ ಕೂಡ ಆಯಿತು, ಒಂದು ಡೈರೆಕ್ಟ್ ಹಿಟ್ಟು. ಅದು ಹೊಡೆದ್ಬಿಟ್ಟಿದ್ದರೆ ಕೊಹ್ಲಿ 0. ಅದು ಒಂಥರ ಶಾಕರ್ ಆಗಿರ್ತಾಯಿತ್ತೋ ಏನೋ, ಅಥವಾ ಮ್ಯಾಚ್ ರಿಸಲ್ಟ್ಗೆ ಏನು ಚೇಂಜ್ ಆಗ್ತಿತ್ತೋ ಏನೋ, ಅದೆಲ್ಲ ಗೊತ್ತಿಲ್ಲ. ಬಟ್ ಅಲ್ಲೂ ಒಂದು ಚಾನ್ಸ್ ಇತ್ತು. ಆಮೇಲೆ ಕ್ಯಾಚ್ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನೋ ಥರ ಆಗುತ್ತೆ. ಬಟ್ ಹೆವಿ ಕಾಸ್ಟ್ಲಿ ಆಗೋಯ್ತು. ಅದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಂಡ್ರೆ ಕೊಹ್ಲಿ ಅನ್ನೋದು ಮಾಡ್ಕೊಳ್ಳಿಲ್ಲ. ಹೊಡೆದ್ರು. ಸ್ಟಾರ್ಟ್ ಅಂತೂ ಬಂತು, ಸಾಲ್ಟ್ ಜೊತೆ ಸೂಪರಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು. ಆಮೇಲೆ 6 ಹೊಡೆದ್ರು. ಒಂದು ಆ ನೋ ಲುಕ್ ಶಾಟ್ 3.4 ಏನೋ ಅನ್ಸುತ್ತೆ, ಅದು 4th ಓವರು ಸರಿ ಹೊಡೆದಿದ್ದು ಗುರು. ಆ ನೋ ಲುಕ್ ಶಾಟ್ ಹೊಡಿತಿದ್ದಂಗೆ ಮ್ಯಾಟ್ ಹೆನ್ರಿ ಬರ್ತಿದ್ದಂಗೆ ಅವ್ರಿಗೆ ಹೊಡೆದಿದ್ದು ಆ ಶಾಟ್ ನೋಡ್ತಿದ್ದಂಗೆ ಫುಲ್ ಖುಷಿಯಾಗೋದು, ಕಾನ್ಫಿಡೆನ್ಸ್ ಎಲ್ಲದ್ದು ಕಾಣಿಸ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆದ್ರು ಇವತ್ತು. ಕೊಹ್ಲಿ ಔಟ್ ಆದಮೇಲೆ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಆಮೇಲೆ ಆಗಿದ್ದು DDP ಶೋ. ನಮ್ಮ ಕಾಮೆಂಟ್ರೇಟರ್ ಹೇಳ್ತಿದ್ದಂಗೆ ಇವತ್ತಿನ DDP ಅರ್ಥ ಬೇರೆ ಥರ ತಿಳ್ಕೊಂಬಿಡೋಣ ನಾವು. ಏನು ಅಂತಂದರೆ ದೇವದತ್ತು ಡೇವಿಡ್ ಫಿಲ್ ಸಾಲ್ಟ್ ಇವ್ರು, ಅಥವಾ ಡೇವಿಡ್ ಫಿಲ್ ಸಾಲ್ಟ್ ಪ್ಲಸ್ ಪತಿದಾರ್ ಶೋ ಅಂತ ಅಂದ್ಬಿಡೋಣ. ಪತಿದಾರು ಏನು ಆಡಿದ್ದು ಇವತ್ತು, ಖತರ್ನಾಕ್ ಇನ್ನಿಂಗ್ಸು. ಎಲ್ಲರೂ ಗೇಮ್ ಪ್ಲ್ಯಾನ್ ಸಕ್ಕದಾಗಿ ಮಾಡ್ಕೊಂಬಂದಿದ್ರು ಅನಿಸುತ್ತೆ. ಅಲ್ಲಿ ಸಾಲ್ಟ್ಗೆ ಸರಿಯಾಗಿ ಕನೆಕ್ಟ್ ಆಗ್ತಾಯಿಲ್ಲ ಅಂದಾಗ ಕೊಹ್ಲಿ ಚಾರ್ಜ್ ತೊಗೊಂಡು ಇವತ್ತು ಹೊಡಿತಾ ಇದ್ದಿದ್ದು. ಸಾಲ್ಟ್ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಆಡ್ತಾಯಿದ್ರು. ಆಮೇಲೆ ಪಡಿಕಲ್ ಬಂದಮೇಲೆ ಗಮನಿಸಿರಬೇಕು, ಫಿಲ್ ಸಾಲ್ಟ್ ಹೊಡೆಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ದೇವದತ್ ಪಡಿಕಲ್ಲು ಬೇರೆ ಝೋನಲ್ಲಿ ಆಡ್ತಾಯಿದ್ದು ಇವತ್ತು. 50 ಬೇರೆ ಇನ್ನೊಂದು. ಆಗಲೇ ಆರೆಂಜ್ ಕ್ಯಾಪಲ್ಲಿ ಲೀಡರ್ ಬೋರ್ಡಲ್ಲಿ 4ನೇ ಹೆಸರು ಏನೋ ಬಂದು ಕೂತ್ಕೊಂಡ್ಬಿಟ್ಟಿದೆ ಆ ಮನುಷ್ಯಂದು. ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ, ಖುಷಿಯಾದ ವಿಚಾರ. ನಮ್ಮ ಕರ್ನಾಟಕದ ಹುಡುಗ ಬೇರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಆಮೇಲೆ ಮ್ಯಾಚ್ ಅಥವಾ ಇನ್ನಿಂಗ್ಸ್ ಆದಮೇಲೆ ಒಂದು ಇಂಟರ್ವ್ಯೂನಲ್ಲಿ ಅದು ಹೇಳಿದ್ರು, ಸೆಲ್ಫ್ ಬಿಲೀಫ್, ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡಿರೋದು ನನ್ನ ಒಂದು ಆತ್ಮಬಲಕ್ಕೆ ಆ್ಯಂಡ್ ನನ್ನ ಮನೋಸ್ಥೈರ್ಯಕ್ಕೆ ಸಿಕ್ಕಾಪಟ್ಟೆ ಒಂದು ಹೆಲ್ಪ್ ಆಗಿದೆ. ಅದರಿಂದ ನಂಗೆ ಸಹಾಯ ಆಗ್ತಾಯಿದೆ. ನಾನು ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡಲ್ಲಿ ನಾನು ಆಡ್ತಾಯಿದ್ದೀನಿ. ಅದರಿಂದನೇ ಫಾಸ್ಟಾಗಿ ರನ್ ಸ್ಕೋರ್ ಮಾಡೋಕ್ಕೆಲ್ಲ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ ಅನ್ನೋದನ್ನ ಇಂಟರ್ವ್ಯೂನಲ್ಲಿ ರವಿಶಾಸ್ತ್ರಿ ಮತ್ತು ಇಯಾನ್ ಬಿಷಪ್ ಕೇಳಬೇಕಾದ್ರೆ ಆ ಮನುಷ್ಯ ಹೇಳಿದ್ದು ಖುಷಿಯಾದಂಥ ವಿಚಾರ. RCBಗೂ ತುಂಬ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಇದರಿಂದ. ಸಖತ್ತಾಗಿತ್ತು ಆ ಮನುಷ್ಯ ಆಡಿದ್ದು. ಆಮೇಲೆ ದೇವದತ್ ಪಡಿಕಲ್ ಆದಮೇಲೆ ಪತಿದಾರು ಅವರು ಪಡಿಕಲ್ ಹೇಳಿದ್ದು ಅಷ್ಟೇ, ನಾನು ಔಟ್ ಆಗಿದ್ದೆ ಒಳ್ಳೆದಾಯ್ತು ಅನಿಸುತ್ತೆ. ಆಮೇಲೆ ಟೀಮ್ ಡೇವಿಡ್ ಪತಿದಾರ ಆಡಿದ್ದು ಎಷ್ಟು ಸಖತ್ತಾಗಿತ್ತು ಅಂತ. ಆ ಮನುಷ್ಯ ಎಷ್ಟು ಮೆಚುರಿಟಿ ತೋರಿಸಿದ್ದಲ್ಲಿ. ಪತಿದಾರರು ಮತ್ತು ಟೀಮ್ ಡೇವಿಡ್ ಗುರು ಹೊಡೆದಿದ್ದು ಅದು ಏನದು ಹೊಡೆದು ಹಾಕ್ಬಿಟ್ರು. CSK ಹೇಳೋ ಹೆಸರಿಲ್ದಂಗೆ ಅನ್ನೋ ಥರ. ಏನು ಟೀಮ್ ಡೇವಿಡ್ಡು ಬೌಲಿಂಗು, ಆಮೇಲೆ ಕ್ಯಾಚ್ಗಳೆಲ್ಲ ಹಿಡ್ದಿದ್ದು ಅಂತೆಲ್ಲ ಖುಷಿನಲ್ಲಿ ಸಿಕ್ಕಾಪಟ್ಟೆ ಮೆರೆದು ಇವೆಲ್ಲ ಆಗ್ತಾಯಿತ್ತು. ಖಲೀಲ್ ಬೇರೆ ಏನೇನೋ ಇವತ್ತು ಸ್ಲೆಡ್ಜಿಂಗು ಅವೆಲ್ಲ ನಡೀತಾಯ್ತಪ್ಪ, ಏನೇನೋ ಅತಿ ಭಯಂಕರ. ಅದು CSK ವರ್ಸಸ್ RCB ಇದ್ದೇ ಇರುತ್ತೆ ನ್ಯಾಚುರಲಾಗಿ. ಬಟ್ ಏನು ಅವ್ರು ಆಡ್ತಾ ಇರೋ ಪರಿಸ್ಥಿತಿಗೆ ಇವೆಲ್ಲ ಬೇಕಾಗಿರಲಿಲ್ಲ, ನಿಯತ್ತಾಗಿ ಆಡ್ಬೋದಾಗಿತ್ತು ಆರಾಮಾಗಿ. ಆದರೆ ಅನ್ಶುಲ್ ಕಂಬೋಜ್ದು ಅದೊಂದು ಸ್ಪೋರ್ಟ್ಸ್ಮನ್ಶಿಪ್ ಭಾಳ ಚೆನ್ನಾಗಿ ಅನ್ನಿಸ್ತು. ಟೀಮ್ ಡೇವಿಡ್ಗೆ ಅಲ್ಲೇ ಅನಿಸುತ್ತೆ ಅವರು ನಾವು ಮ್ಯಾಚ್ ವಿನ್ ಆಗಿದ್ದು ಇವತ್ತು ಎಲ್ಲಿ ಅಂತಂದರೆ, ನಾನು ಅದನ್ನು ಹೇಳ್ತೀನಿ. ಐ ಥಿಂಕ್ 17th ಓವರ ಏನೋ ಅನಿಸುತ್ತೆ, 18th ಓವರ್ ಹಾಗೆ
ಕರೆಕ್ಟಾಗಿ ನೆನಪಿಲ್ಲ, 18th ಓವರ್ ಇರ್ಬೋದು. ಈ ಅನ್ಶುಲ್ ಕಾಂಬೋಜ್ ಹಾಕಿದಾಗ ಮನುಷ್ಯ ಸಖತ್ತು ಯಾರ್ಕರ್ ಹಾಕಿದ್ದು. ಟಿಮ್ ಡೇವಿಡ್ ಸ್ವಲ್ಪ ಆಫ್ ಸೈಡ್ ಮೂವ್ ಮಾಡಿಬಿಟ್ಟು ಹೊಡೆಯೋಕ್ಕೆ ಅಂತ ನೋಡಿದ್ದು, ಅದನ್ನು ಲೆಗ್ ಸೈಡ್ ಕರೆಕ್ಟ್ ಲೆಗ್ ಸ್ಟಂಪ್ಗೆ ಯಾರ್ಕರ್ ಹಾಕಿ ಅನ್ಶುಲ್ ಕಾಂಬೋಜ್ ಬೋಲ್ಡ್ ಮಾಡಿದ್ರು. ಬೋಲ್ಡ್ ಮಾಡಿದ ತಕ್ಷಣ ಫುಲ್ ಹೈಯೆಸ್ಟ್ ಸೆಲೆಬ್ರೇಷನ್, ಅವ್ರ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಕೊಡೋದ್ರು. ಬಟ್ ಟಿಮ್ ಡೇವಿಡ್ ಕೂಲಾಗಿ ವೆರಿ ಗುಡ್ ಬಾಲ್ ಅಂತ ಅವ್ರಿಗೆ ಫಿಸ್ಟ್ ಪಂಪ್ ಮಾಡಿದ್ರು. ಅದು ಮಾಡ್ತಿದ್ದಂಗೆ ಆ ಮನುಷ್ಯನೂ ಎಸ್ ಅಂದ್ಬಿಟ್ಟು ಅಕ್ನಾಲೇಜ್ ಮಾಡಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ನೋಡಿ ಅಲ್ಲೇ ಏನಾಯಿತು ಅಂತಂದರೆ ಆ ಬಾಲ್ ನೋ ಬಾಲ್ ಆಗೋಯ್ತು. ಟಿಮ್ ಡೇವಿಡ್ ಮತ್ತೆ ವಾಪಸ್ ಬಂದು ನೆಕ್ಸ್ಟು ಫ್ರೀ ಹಿಟ್ಟಲ್ಲಿ ಸಿಕ್ಸಿದ್ರು, ಮತ್ತೆ ಹೊಡೆದಿದ್ದು ಏನು ಆಮೇಲೆ ಹೊಡೆದಾಟಗಳು. ಇನ್ನೊಂದು ಅದೊಂದು ಔಟ್ಸೈಡ್ ದ ಗ್ರೌಂಡ್ ಕಬ್ಬನ್ ಪಾರ್ಕೋ ಎಲ್ಲ ಹೊಟ್ಟೋಯ್ತು. ಅದು ಫುಲ್ಲು ರೂಫ್ ಮೇಲೆ ಕ್ರಿಸ್ ಗೇಲ್ ಹೊಡಿತಾ ಇದ್ದಿದ್ದೆಲ್ಲ ನೆನಪು ಬಂದ್ಬಿಡ್ತು ನನಗೆ ಇವತ್ತು. ಏನು ಹೊಡೆದಿದ್ದು ಇವತ್ತು ಟಿಮ್ ಡೇವಿಡ್ ಆಟ, ಶಾರ್ಟ್ ಎಲ್ಲ ಧೂಮ್ ಧಮಾಕ ಶಾರ್ಟ್ಸು ಎಲ್ಲ ಕತ್ತಾನಾಗ. ಪತಿದಾರು ಬಿಡ್ತಾನೇ ಇಲ್ಲ. ಪತಿದಾರನ ಒಂದು ಹಂತದಲ್ಲಿ ನೀವು ಗಮನಿಸಿರಬೇಕು, 15 ಬಾಲ್ 40 ರನ್ನು ಅಂತಿದ್ದಾಗ ಎಷ್ಟೊತ್ತಿದ್ರು 15 ಬಾಲ್ 40 ರನ್ನು ಅನ್ನೋದು ನೋಡಿ ಹಂಗೆ ಇದ್ದರು. ಯಾಕಂದರೆ ಟಿಮ್ ಡೇವಿಡ್ ಬಿಡ್ತಾನೇ ಇಲ್ಲ, ಎಲ್ಲ ಬಾಲು ಆಡ್ತಾಯಿದ್ದಾರೆ, ಸರಿಗೆ ಹೊಡಿತಾ ಇದ್ದಿದ್ದು. ಕೊನೆ ಓವರಲ್ಲಿ ಒಂದು ಸ್ವಲ್ಪ ಚಾನ್ಸ್ ಕೊಟ್ಟು ಏನಾದ್ರು 50 ಆಗೋ ಥರ ಅಂತ ಸಿಂಗಲೆಲ್ಲ ತೊಗೊಂಡೆಲ್ಲ ನೋಡಿದ್ರು. ಬಟ್ ಪತಿದಾರ್ ಹೊಡೆಯೋಕ್ಕಾಗಲಿಲ್ಲ 50. ಬಟ್ ದಟ್ ವಾಸ್ ನಾಟ್ ಅಟ್ ಆಲ್ ಎನಿ ಟಾರ್ಗೆಟ್. ಅವರಂತೂ ಇಂಡಿವಿಜುವಲ್ ಮೈಲ್ ಸ್ಟೋನ್ಸ್ಗೆ ಯಾರೂ ಆಡ್ತಾಯಿಲ್ಲ RCBನಲ್ಲಿ. ಸರಿ ಹೊಡೆದಾಕ್ಬಿಟ್ರು. ಏನು ನಾನು ಇನ್ನು ಹೊಡಿತಾ ಇದ್ದಿದ್ದು ರೇಂಜು ಅದು ಇದು ನೋಡಿದ್ರೆ 230 ಗೆಸ್ ಮಾಡ್ತಾಯಿದ್ದೆ. 250 ಅನ್ನೋದು ಎಲ್ಲೋ ಹೊಟ್ಟೋಯ್ತು. 250 ಹೊಡೆದ್ಮೇಲೆ ಅದರಲ್ಲೂ ಇವ್ರು ಚೇಸಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ಓವರಲ್ಲೂ ವಿಕೆಟ್. ಫಸ್ಟು 3 ಓವರ್ಸಲ್ಲೂ ವಿಕೆಟ್ಸ್ ಬಂದ್ಬಿಡ್ತು. 3 ಓವರ್ 3 ವಿಕೆಟು. ಅಲ್ಲೇ ಒಂಥರ ಬೆನ್ನೆಲುಬು ಮುರಿದಂಗೆ ಆಗೋಯ್ತು. ಎಲ್ಲ ಬಿಗ್ ಹಿಟ್ಸರ್ಸು ಋತುರಾಜು ಎಲ್ಲರೂ ಹೊಟ್ಟೋದ್ಮೇಲೆ ಸರ್ಫರಾಜ್ ಖಾನು ಒಂದು ಹಂತಕ್ಕೆ ಪಿಕ್ ಮಾಡಿದ್ರು ಡಫಿನ. ಜೇಕಬ್ ಡಫಿ ಇವತ್ತು ಫಸ್ಟ್ ಓವರಲ್ಲೂ ವಿಕೆಟು. ಅದಾದಮೇಲೆ ಭುವನೇಶ್ವರ್ ಕುಮಾರ್ ಮೈಲ್ ಸ್ಟೋನ್ ವಿಕೆಟ್, 200ನೇ ವಿಕೆಟು. IPLನಲ್ಲಿ 200ನೇ ವಿಕೆಟ್ ತೆಗೆದಿರೋಂಥ 2ನೇ ಬೌಲರು. ಮೊದಲನೇವರು ನಮ್ಮ RCBನಲ್ಲಿ ತುಂಬ ವರ್ಷ ವಿಕೆಟ್ಸ್ ತೆಗೆದಂಥ ಚಾಹಲ್ಲು. ಈಗ ಭುವನೇಶ್ವರ್ ಕುಮಾರ್ ಕೂಡ ಈಗ ಅದೇ ಒಂದು ಸಾಧಕರ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ. 200+ ವಿಕೆಟ್ಸು IPLನಲ್ಲಿ ಸುಲಭದ ಮಾತಲ್ಲ. ಅಂಥ ಬೌಲರ್ನ ಇಟ್ಕೊಂಡಿರೋದು ನಮ್ಮ ಅದೃಷ್ಟ ಅಂತ ಅನ್ನಬೇಕು. ಅದಾದಮೇಲೆ ಇನ್ನೂ ವಿಕೆಟ್ಸ್ ಎಲ್ಲರೂ ತೆಕ್ಕೊಂಡು ಹಂಗೆ ಬರ್ತಾಯಿದ್ರು. ನೋಡಿದ್ರೆ ಜೇಕಬ್ ಡಫಿ ಸೆಕೆಂಡ್ ವಿಕೆಟು ಎಲ್ಲ ಆಯಿತು. ಅದಾದಮೇಲೆ ನೋಡಿದ್ರೆ ಜೇಕಬ್ ಡಫಿನ ಸರಿಯಾಗಿ ಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಸರ್ಫರಾಜ್ ಖಾನು. ಅದಾದಮೇಲೆ ಕೃಣಾಲ್ ಪಾಂಡ್ಯ ಬರಬೇಕಾಗಿ ಬಂತು. ಕೃಣಾಲ್ ಪಾಂಡ್ಯ ಬಂದು ಒಂದೇ ಓವರಲ್ಲಿ ಮತ್ತೆ 2 ವಿಕೆಟು ಟಾಕ್ ಅಂತ ಅವೆರಡು ಹೊಟ್ಟೋಯ್ತು. ಆಮೇಲೆ ಶಿವಮ್ ದುಬೆ ಔಟ್ ಆದಮೇಲೆ ಇನ್ನು ಮಿಕ್ಕಿದವ್ರು ಇನ್ನೇನಿಲ್ಲ, ನಮ್ಮ CSK ಫ್ಯಾನ್ಸು, ರಾಮಸ್ವಾಮಿ ಗೌಡ, ಆಮೇಲೆ ವಿಜಯ್, ಆಮೇಲೆ ಬಸವೇಶು ಇವರೇ ಬಂದು ಆಡಬೇಕು ಅಂತ ಪರಿಸ್ಥಿತಿ. ಇನ್ನೇನು ಮಾಡೋಕ್ಕಾಗಲ್ಲ, ಅಷ್ಟೇ ಮ್ಯಾಚ್ ಕತೆ ಮುಗೀತು. ಅಲ್ಲಿಗೆ ನಾವು ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು RCB ಅಂದ್ಬಿಟ್ಟು ಭಾಳ ಸಂತೋಷದಿಂದ ಇವತ್ತು ಭಾನುವಾರನ ಮುಗಿಸೋವಂಥ ಸಂತೋಷದ ಪರಿಸ್ಥಿತಿ. ಇನ್ನು ಮತ್ತೆ ನೆಕ್ಸ್ಟ್ ಮ್ಯಾಚ್ ನಮ್ಮ RCBದಿರೋದು RR ಮೇಲೆ 5 ದಿನ ಕಳೆದ್ಮೇಲೆ. CSKದು ಅಷ್ಟೇ. ಇದಾದಮೇಲೆ ಇನ್ನೂ ತುಂಬ ಗ್ಯಾಪ್ ಇದೆ. ಅವ್ರಿಗೂ ತುಂಬ ಅಡ್ರೆಸ್ ಮಾಡ್ಕೊಳ್ಳೋಂಥ ವಿಷಯಗಳು ಇದೆ. ಏನು ಮಾಡ್ಕೋತಾರೋ ಏನೋ ಭಾರಿ ಕಷ್ಟ ಇದೆ. ಅವ್ರು ಹೇಳಿದ್ದು ಅವ್ರ ಕೋಚ್ ಇವತ್ತು ಮಾತಾಡ್ತಾ ಹೇಳಿದ್ರು ಡೆವಾಲ್ಡ್ ಬ್ರೆವಿಸ್ ನೆಕ್ಸ್ಟ್ ಗೇಮಿಗೆ ಬರ್ತಾರೆ ಅಂತ. ಬಟ್ RCBಲಿ ಏನೇನು ಅಡ್ರೆಸ್ ಮಾಡ್ಬೋದು, ಇಷ್ಟೇ ಅಂಥ ಅಮೋಘವಾದ ಒಂದು ವಿಜಯ ಆದ್ರೂ ಕಲಿಯುವಂಥದ್ದು 2-3 ವಿಷಯಗಳಿಗೆ ಖಂಡಿತ ಇದೆ. ನಾನು ಗಮನಿಸಿರೋ ಹಾಗೆ ಜೇಕಬ್ ಡಫಿನ ಇಂಡಿಯನ್ ಕಂಡೀಷನ್ಸಲ್ಲಿ ತುಂಬ ಚೆನ್ನಾಗಿ ಪಿಕ್ ಮಾಡ್ತಾರೆ. ಫಸ್ಟ್ ಗೇಮ್ ಚೆನ್ನಾಗಿ ಪಿಕ್ ಮಾಡಲಿಲ್ಲ, ಸೂಪರಾಗಿ ಬೌಲಿಂಗ್ ಮಾಡಿದ್ರು, ಎಲ್ಲ ಸಂತೋಷ. ಬಟ್ ಈ ಗೇಮಲ್ಲಿ ನೋಡಿದ್ರಲ್ಲ, ಸರ್ಫರಾಜ್ ಖಾನು ಆರಾಮಾಗಿ ಪಿಕ್ ಮಾಡ್ತಾಯಿದ್ರು. ಸ್ಲಾಟಲ್ಲಿ ತುಂಬ ಹಾಕಿದ್ರು ಇವತ್ತು. ಒಂಥರ ಕಾನ್ಫಿಡೆನ್ಸು ಜಾಸ್ತಿ ಇತ್ತಾ ಅಥವಾ ಓವರ್ ಕಾನ್ಫಿಡೆನ್ಸ್ ಆಗಿತ್ತಾ ಏನೋ ನನಗೆ ಗೊತ್ತಿಲ್ಲ. ಎಲ್ಲ ಮ್ಯಾಚಲ್ಲೂ ತುಂಬ ಎಕ್ಸ್ಪೆಕ್ಟು ಅದು ಇದು ಅಂತಲ್ಲ. ಬಟ್ ಏನಾದ್ರು ಕೋರ್ಸ್ ಕರೆಕ್ಷನ್ಸ್ ಅಂತ ಮಾಡಬೇಕು ಅಂತಂದರೆ ಜೇಕಬ್ ಡಫಿ ಸ್ವಲ್ಪ ಆ ವಿಷಯದಲ್ಲಿ ಗಮನ ಕೊಡಬೇಕು. ಯಾಕಂದರೆ ಪಿಕ್ ಮಾಡಿಬಿಟ್ರು ಅಂತಂದರೆ ಭಾರಿ ಕಷ್ಟ. ಯಾಕಂದರೆ ಇನ್ನೂ ಘಟಾನುಘಟಿ ಟೀಮ್ಗಳ ಮೇಲೆಲ್ಲ ಆಡೋವಂಥ ಮ್ಯಾಚ್ಗಳು ಇಂಪಾರ್ಟೆಂಟ್ ಆಗ್ತವೆ. ಅದು ಒಂದು ವಿಚಾರ. ಅದಾದಮೇಲೆ ಅಭಿನಂದನ್ ಸಿಂಗು, ಆ ಮನುಷ್ಯನೂ ಅಷ್ಟೇ ತುಂಬ ಯಾಕೋ ಇಲ್ಲಿ ಯಾರನ್ನ ಬೌಲರ್ನ ಒಬ್ರನ್ನ ಪಿಕ್ ಮಾಡೋಣ ಅಂದರೆ ಆ ಮನುಷ್ಯನ ಪಿಕ್ ಮಾಡೋಂಥ ಪರಿಸ್ಥಿತಿ ಇದೆ. ಇವರೇನಾದ್ರು ಬೇರೆಯವ್ರಿಗೆ ಚಾನ್ಸ್ ಕೊಡೋವಂಥದ್ದ ಅಥವಾ ಅಭಿನಂದನ್ಗೆ ಒಂದು ಒಳ್ಳೆ ಇವತ್ತು ವಿಕೆಟ್ ಬೇರೆ ಎಲ್ಲ ಬಂದಿದೆ. ಆ ಮನುಷ್ಯಂಗೂ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿರುತ್ತೆ. ಬಟ್ ಆ ಮನುಷ್ಯಗೂ ಒಂದು ಸ್ವಲ್ಪ ಕೋಚ್ ಮಾಡೋವಂಥ ಪರಿಸ್ಥಿತಿ ಅಥವಾ ಅಲ್ಲೊಂಚೂರು ಕರೆಕ್ಷನ್ ಮಾಡ್ಕೊಳ್ಳೋವಂಥದ್ದು ಇದೆ ಅಂತ ನಾನು ಇವತ್ತಿನ ಮಟ್ಟಿಗೆ ಗಮನಿಸಿರೋದು. ಅದು ಬಿಟ್ಟರೆ ಏನು ಇಂಪ್ಯಾಕ್ಟ್ ಪ್ಲೇಯರೇ ಬೇಕಿರಲಿಲ್ಲ ಇವತ್ತು ಅನ್ನೋ ಪರಿಸ್ಥಿತಿಲಿ ಆಡಿದ್ದು ಭಾಳ ಸಂತೋಷದ ವಿಚಾರ. ಸೂಪರ್ ಗೇಮು, ಖುಷಿಯಾದಂಥದ್ದು. ಎಲ್ಲರೂ ಸೆಲೆಬ್ರೇಟ್ ಅಂತೂ ಮಾಡೋಣ. CSK ನಮ್ಮದು ರೈವಲ್ರಿನಲ್ಲಿ ನಾವು ಮೇಲ್ಗೈ ಸಾಧಿಸ್ತಾನೆ ಬರ್ತಾಯಿದ್ದೀವಿ. ಬೇಗ ಅವ್ರಿಗಿನ್ನ ಜಾಸ್ತಿ ನಂಬರ್ಸಲ್ಲೂ ಮೇಲೆ ಹೋಗಲಿ ಅಂತ ಒಂದು ಆಶಯದಲ್ಲಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇರೋಣ. ಹೀಗೆ ಸಿಗ್ತಾ ಇರೋಣ. ನೀವು ಕೂಡ ಇಷ್ಟ ಆಯಿತು, ಏನೇನು ಖುಷಿ ಆಯಿತು ಅನ್ನೋ ವಿಚಾರನ ಕಮೆಂಟ್ಸ್ನಲ್ಲೆಲ್ಲ ತಿಳಿಸಿ. ಎಲ್ರಿಗೂ ನಿಮ್ಮ ಇಷ್ಟವಾದವ್ರಿಗೆಲ್ರಿಗೂ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನಗೂ ಖುಷಿ ಆಗುತ್ತೆ. ಸಿಗ್ತಾ ಇರ್ತೀನಿ ಹೀಗೆ.
ಬಾಯ್.